ಹಾಯ್. ಸೊ ಇವತ್ತು ನಾವು ಹರ್ಪೀಸ್ ಝೋಸ್ಟರ್ ಅಥವಾ ಶಿಂಗಲ್ಸ್ ಬಗ್ಗೆ ಮಾತಾಡೋಣ. ಹರ್ಪೀಸ್ ಝೋಸ್ಟರ್ ಅಥವಾ ಶಿಂಗಲ್ಸ್ ನ ಕನ್ನಡದಲ್ಲಿ ಸರ್ಪಸುತ್ತು ಅಂತಲೂ ಕರೀತಾರೆ. ಈ ಸರ್ಪಸುತ್ತು ಅನ್ನೋದು ವ್ಯಾರಿಸೆಲ್ಲಾ ಅನ್ನುವಂತಹ ಒಂದು ವೈರಸ್ ನ ರಿಯಾಕ್ಟಿವೇಶನ್ ಇಂದ ಆಗುತ್ತೆ. ವ್ಯಾರಿಸೆಲ್ಲಾ ಅಂದ್ರೆ ಚಿಕನ್ ಪಾಕ್ಸ್ ಕಾಸ್ ಮಾಡುವಂತಹ ಒಂದು ವೈರಸ್. ಸೊ ಯಾಕೆ ಈ ಸರ್ಪಸುತ್ತಾಗುತ್ತೆ? ರೀಸೆಂಟ್ ಸರ್ಜರೀಸ್ ಇರ್ಬೋದು, ಆಕ್ಸಿಡೆಂಟ್ಸ್ ಇರ್ಬೋದು, ಹೈ ಫೀವರ್ ನಿಂದ ಇರ್ಬೋದು, ಹೈಯರ್ ಸ್ಟ್ರೆಸ್ ಲೆವೆಲ್ಸ್ ಇಂದ ಇರ್ಬೋದು, ಇವೆಲ್ಲ ವೈರಸ್ ರಿಯಾಕ್ಟಿವೇಶನ್ಗೆ ಕಾರಣಗಳಾಗುತ್ತೆ. ಈ ಕಂಡೀಷನ್ ನ ಲಕ್ಷಣಗಳೆಂದರೆ ಅಫೆಕ್ಟ್ ಆಗೋ ಜಾಗದಲ್ಲಿ ಚರ್ಮ ಕೆಂಪಾಗತ್ತೆ, ನೋವು ತುಂಬಾ ಇರುತ್ತೆ, ಹಾಗೆ ಜೊತೆಗೆ ನೀರು ತುಂಬಿದ ಗುಳ್ಳೆಗಳಾಗುತ್ತೆ. ಎಷ್ಟೋ ಜನ ಹೋಮ್ ರೆಮಿಡೀಸ್ ಅಂತ ಹೇಳಿ ಇದಕ್ಕೆ ಮನೆಯಲ್ಲಿ ಸಿಗುವಂತಹ ಅರಿಶಿನ ಇರ್ಬೋದು, ಗಂಧ ಇರ್ಬೋದು, ಅಥವಾ ಎಣ್ಣೆಗಳನ್ನು ಹಚ್ಚೋದಿರ್ಬೋದು, ಇಲ್ಲ ಅಂತಂದ್ರೆ ಬೇವಿನ ಸೊಪ್ಪನ್ನ ಅರೆದು ಹಚ್ಚೋದಿರ್ಬೋದು, ಇದೆಲ್ಲ ಮಾಡ್ತಾರೆ. ಬಟ್ ಈ ತರ ಮಾಡ್ಲಿಕ್ಕೆ ಹೋಗ್ಬೇಡಿ, ಇದು ವೈರಲ್ ಇನ್ಫೆಕ್ಷನ್ ಆಗಿರುತ್ತೆ. ಹಾಗಾಗಿ ಇದಕ್ಕೆ ಆಂಟಿವೈರಲ್ಸ್ ಕೊಡಬೇಕಾಗುತ್ತೆ. ಟ್ರೀಟ್ಮೆಂಟ್ ಬೇರೆ ತರ ಇರುತ್ತೆ. ನಿಮ್ಮ ಡರ್ಮಟಾಲಜಿಸ್ಟ್ ನ ನೀವು ಕಾಣಿ, ಹಾಗೆ ಇದಕ್ಕೆ ಬೇಕಾದಂತಹ ಟ್ರೀಟ್ಮೆಂಟ್ಗಳನ್ನ ಅವ್ರ ಥ್ರೂ ತಗೊಳ್ಳಿ. ಮನೆಯಲ್ಲಿ ಹಚ್ಚುವಂತಹ ಈ ಬೇವಿನ ಸೊಪ್ಪು ಇರ್ಬೋದು, ಇದರಿಂದ ಕಾಂಟ್ಯಾಕ್ಟ್ ಡರ್ಮಟೈಟಿಸ್ ಆಗುವಂತಹ ಚಾನ್ಸ್ಗಳಿರುತ್ತೆ. ಇದರಿಂದ ನೋವು ಕೂಡ ಕಡಿಮೆ ಆಗೋದಿಲ್ಲ, ಹಾಗೆ ಅದಾಗುವಂತಹ ಗುಳ್ಳೆಗಳು ಕೂಡ ಜಾಸ್ತಿ ಆಗ್ಬೋದು. ದಯವಿಟ್ಟು ಇದಕ್ಕೆ ಡರ್ಮಟಾಲಜಿಸ್ಟ್ ನ ತೋರಿಸ್ಕೊಂಡು ಅದಕ್ಕೆ ಬೇಕಾದಂತಹ ಟ್ರೀಟ್ಮೆಂಟ್ ತಗೊಳ್ಳಿ. ಥ್ಯಾಂಕ್ ಯು.